ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ SCTS ಸ್ಯಾಟ್ ಸೊಲ್ಯೂಷನ್ ಯೂಟ್ಯೂಬ್ ಕನ್ನಡ ಚಾನಲ್. ಆತ್ಮೀಯ ಶಿಕ್ಷಕ ಬಂಧುಗಳೇ, ಬನ್ನಿ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು MHRD UDS ಪ್ಲಸ್ಸಲ್ಲಿ ಟೀಚರ್ ಮಾಡ್ಯೂಲ್ ಆ್ಯಕ್ಟಿವ್ ಆಗಿದೆ ಡಾಟಾ ಎಂಟ್ರಿ ಮಾಡೋದಕ್ಕೆ. ಸೊ ಬನ್ನಿ, ಟೀಚರ್ ಮಾಡ್ಯೂಲಲ್ಲಿ ಬರ್ತಕ್ಕಂಥ ಮಾಹಿತಿ ಏನೆಲ್ಲ ಇದೆ, ಅದನ್ನ ಯಾವ ರೀತಿ ಎಂಟ್ರಿ ಮಾಡಬೇಕು ಅನ್ನೋ ಒಂದು ಸಂಪೂರ್ಣ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಕೊಡ್ತಾ ಹೋಗ್ತೇನೆ. ಬನ್ನಿ ವಿಡಿಯೋ ಶುರು ಮಾಡೋಣ. ಶುರು ಮಾಡುವ ಮೊದಲು ನೀವೇನಾದರೂ ಮೊದಲ ಬಾರಿಗೆ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ MHRD UDS ಪ್ಲಸ್ನ ಹೊಸ ಅಪ್ಡೇಟ್ಗೆ ನಮ್ಮ SCTS ಸ್ಯಾಟ್ ಸೊಲ್ಯೂಷನ್ ಯೂಟ್ಯೂಬ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಅಪ್ಡೇಟ್ ಪಡಿತಾ ಇರಿ. ಹಾಗಾದರೆ ಬನ್ನಿ ವಿಡಿಯೋ ಶುರು ಮಾಡೋಣ. ಓಕೆ, ಮೊದಲನೇದಾಗಿ ನಿಮ್ಮ ಮೊಬೈಲಲ್ಲಿ ಯಾವುದಾದ್ರೂ ಒಂದು ಬ್ರೌಸರ್ನ ಓಪನ್ ಮಾಡಿಬಿಟ್ಟು ಅಲ್ಲಿ ಟೈಪ್ ಮಾಡಿ UDS ಪ್ಲಸ್ ಟೀಚರ್ ಮಾಡ್ಯೂಲ್ ಅಂತ ಟೈಪ್ ಮಾಡಿ ಸರ್ಚ್ ಕೊಟ್ಟಾಗ ನೋಡ್ಬೋದು ಟೀಚರ್ ಮಾಡ್ಯೂಲ್ UDS ಪ್ಲಸ್ ಅಂತ ಮೊದಲನೇ ಲಿಂಕ್ ಬರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿ. ಯೂಸರ್ ನೇಮ್ ನಿಮ್ಮ ಶಾಲೆಯ ಡೇಸ್ ಕೋಡ್ ಹಾಕಿ, ಪಾಸ್ವರ್ಡನ್ನು ಹಾಕಿ, ಕ್ಯಾಪ್ಚಾವನ್ನು ಹಾಕಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ವೆಲ್ಕಮ್ ಟು ನ್ಯಾಷನಲ್ ಟೀಚರ್ ಡಾಟಾಬೇಸ್ ಅಂತ. ಇಲ್ಲಿ ನಿಮ್ಮ ಶಾಲೆಯ ಡೇಸ್ ಕೋಡ್, ನಿಮ್ಮ ಶಾಲೆಯ ಹೆಸರು ಬರುತ್ತೆ. ಹಾಗೆ ಸ್ಕ್ರಾಲ್ ಮಾಡ್ತಾ ಬಂದರೆ ಕ್ಲಿಕ್ ಕೇರ್ ಟು ಓಪನ್ ಟೀಚರ್ DCF ಟು ಫಿಲ್ ಡಾಟಾ ಅಂತ ಕೇಳುತ್ತಲ್ವ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಹೀಗೆ ಸ್ಕ್ರಾಲ್ ಮಾಡ್ತಾ ಬನ್ನಿ. ಇಲ್ಲಿ ನೋಡ್ಕೋಬೋದು ಯಾವನ್ನೆಲ್ಲ ಮಾಹಿತಿ ಇದೆ ಅಂತ ಈಗ ನೋಡೋಣ. ನೋಡಿ, ಡಾಟಾ ಎಂಟ್ರಿ ಈಸ್ ಕರೆಂಟ್ಲಿ ಆ್ಯಕ್ಟಿವ್ ಅಂತ ಬರ್ತಾ ಇದೆ. ಅಂದರೆ ನಾವು ಡಾಟಾವನ್ನು ಎಂಟ್ರಿ ಮಾಡೋದಕ್ಕೆ ಈಗ ಸಾಧ್ಯ ಇದೆ. ಸೊ ಹಾಗಾದರೆ ನೋಡ್ಬೋದು ಇಲ್ಲಿ ಟೀಚಿಂಗ್ ಆ್ಯಂಡ್ ನಾನ್ ಟೀಚಿಂಗ್ ಸ್ಟಾಫ್ ಪೊಸಿಷನ್ನು ಕೌಂಟ್ ಎಷ್ಟಿದೆ ಅಂತ. ನಿಮ್ಮ ಶಾಲೆಯಲ್ಲಿ ರೆಗ್ಯುಲರ್ ಟೀಚಿಂಗ್ ಸ್ಟಾಫ್ ಎಷ್ಟಿದೆ, ನಾನ್ ರೆಗ್ಯುಲರ್ ಟೀಚಿಂಗ್ ಸ್ಟಾಫ್ ಎಷ್ಟಿದೆ, ಮತ್ತು ಟೋಟಲ್ ಟೀಚಿಂಗು ಪ್ಲಸ್ ನಾನ್ ಟೀಚಿಂಗ್ ಎಷ್ಟಿದೆ. ಇಲ್ಲಿ ಟೋಟಲ್ ನಂಬರ್ಸ್ ಕಾಣುತ್ತೆ. ಇನ್ಕಂಪ್ಲೀಟ್ 0 ಇದೆ, ನಾನ್ ಟೀಚಿಂಗ್ ಕೂಡ ಇಲ್ಲಿ 0 ಇದೆ. ಓಕೆನಾ? ಸೊ ಇಲ್ಲಿ ನಾವು ಟೀಚರ್ಸ್ ಮಾಹಿತಿ ನೋಡಬೇಕಪ್ಪ ಅಂದರೆ ಏನು ಮಾಡಬೇಕು, ಇಲ್ಲಿ ಟೋಟಲ್ 2 ಅಂತ ಕಾಣ್ತಾ ಇದೆಯಲ್ವಾ, ಆ 2 ನಂಬರ್ಸ್ ಮೇಲೆ ಕ್ಲಿಕ್ ಮಾಡಬೇಕು. ಆ 2 ನಂಬರ್ಸ್ ಮೇಲೆ ಕ್ಲಿಕ್ ಮಾಡಿದರೆ ನಮಗೆ ಟೀಚರ್ ಡಾಟಾ ಓಪನ್ ಆಗುತ್ತೆ. ಇಲ್ಲಿ ಟೀಚರ್ ಬೇಸಿಕ್ ಡೀಟೇಲ್ಸ್, ಕ್ವಾಲಿಫಿಕೇಷನ್ ಅವರೆಲ್ಲ ಮಾಹಿತಿ ಬರುತ್ತೆ. ಇಲ್ಲಿ ಅಪ್ಡೇಟ್ ಅಂತ ಬಂದಿದೆ. ಓಕೆನಾ? ಸ್ಟೇಟಸ್ ಆರ್ ಆಪ್ಷನ್ ಕಾಲಮ್ ಕಂಪ್ಲೀಟೆಡ್ ಅಂತಲೇ ಇದೆ. ಇಲ್ಲಿ 3 ಅಪ್ಡೇಟ್ ಕಾಲಮಲ್ಲಿ 3 ಇದೆ. ಜನರಲ್ ಪ್ರೊಫೈಲ್, ಅಪಾಯಿಂಟ್ಮೆಂಟ್ ಆ್ಯಂಡ್ ಟೀಚಿಂಗ್ ಪ್ರೊಫೈಲ್, ಟ್ರೈನಿಂಗ್ ಆ್ಯಂಡ್ ಅದರ್ಸ್ ಡೀಟೇಲ್ಸ್ ಅಂತ. ಓಕೆನಾ? ಇಲ್ಲಿ ನಾನು ಮೊದಲಿಗೆ ಜನರಲ್ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ತೇನೆ. ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನೀವು ಯಾವುದಾದ್ರೂ ಮಾಹಿತಿನ ಅಪ್ಡೇಟ್ ಮಾಡೋ ಹಾಗಿದ್ದರೆ ನೀವು ಮಾಡಿ. ಯಾವುದೇ ಮಾಹಿತಿ ಅಪ್ಡೇಟ್ ಮಾಡಿ ಒಂದು ಚೆಕ್ ಮಾಡಿ. ಇಲ್ಲಿ ಅಪ್ಡೇಟ್ ಅಂತ ಇದೆಯಲ್ಲ, ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡಿ. ನೋಡ್ಬೋದು ಟೀಚರ್ ಜನರಲ್ ಪ್ರೊಫೈಲ್ ಡೀಟೇಲ್ಸ್ ಅಪ್ಡೇಟ್ ಅಂತ ಕಂಪ್ಲೀಟ್. ನೀವು ಲಾಸ್ಟ್ ಇಯರ್ ಆಲ್ರೆಡಿ ಅಪ್ಡೇಟ್ ಮಾಡಿದರೆ 99% ಇನ್ಫಾರ್ಮೇಷನ್ ಅಲ್ಲೇ ಇರುತ್ತೆ. ನೀವು ಚೆಕ್ ಮಾಡಿ ಸಬ್ಮಿಟ್ ಮಾಡೋದಷ್ಟೇ ಬಾಕಿ ಇರುತ್ತೆ. ಓಕೆನಾ? ನೆಕ್ಸ್ಟ್ ಈಗ ಎರಡನೇ ಆಪ್ಷನ್ಗೆ ಹೋಗ್ತೀನಿ, ಅಪಾಯಿಂಟ್ಮೆಂಟ್ ಆ್ಯಂಡ್ ಟೀಚಿಂಗ್ ಪ್ರೊಫೈಲ್ ಅಂತ. ಅಲ್ಲಿ ಕ್ಲಿಕ್ ಮಾಡಿದಾಗ ಅಲ್ಲೂ ಮಾಹಿತಿಗಳನ್ನ ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡಿಕೊಂಡು ಪ್ರೀವಿಯಸ್ ಅಪ್ಡೇಟ್ ನೆಕ್ಸ್ಟ್ ಅಂತ ಇದೆ, ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡಿ. ಟೀಚರ್ ಅಪಾಯಿಂಟ್ಮೆಂಟ್ ಆ್ಯಂಡ್ ಟೀಚಿಂಗ್ ಡೀಟೇಲ್ಸ್ ಇನ್ಫಾರ್ಮೇಷನ್ ಅಪ್ಡೇಟೆಡ್ ಸಕ್ಸಸ್ಫುಲ್ ಅಂತ ಬಂತು. ಎಗೇನ್ ಈಗ ಟ್ರೈನಿಂಗ್ ಆ್ಯಂಡ್ ಅದರ್ ಡೀಟೇಲ್ಸ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಈ ವರ್ಷ 2 ಆಪ್ಷನ್ಸನ್ನು ಆ್ಯಡ್ ಮಾಡಿದ್ದಾರೆ. ಸೊ ಈ ಮಾಹಿತಿನ ನಾವು ಅಪ್ಡೇಟ್ ಮಾಡಬೇಕು. ಯಾವುವು ಆ 2 ಮಾಹಿತಿ ಅಂದರೆ 3.2.30 ಇರುತ್ತಲ್ವ, ಅದರಲ್ಲಿ ನೋಡ್ಬೋದು ವೆದರ್ ಟೀಚರ್ ಈಸ್ CTET ಆರ್ STET ಅಂದರೆ ಕ್ವಾಲಿಫೈಡ್ ಸ್ಟೇಟ್ ಲೆವೆಲ್ ನಡೆಸ್ತಕ್ಕಂಥ ಟೆಟ್ಟು, ಸೆಂಟ್ರಲ್ ನಡೆಸ್ತಕ್ಕಂಥ ಟೆಟ್ ಯಾವುದಾದ್ರೂ ಒಂದರಲ್ಲಿ ಕ್ವಾಲಿಫೈಡ್ ಆಗಿದ್ದಾರಾ ಅಂತ ಕೇಳುತ್ತೆ. ನೀವು ಎಸ್ ಅಂತ ಹಾಕಿದರೆ ಯಾವ ವರ್ಷ ಕ್ವಾಲಿಫೈಡ್ ಆಗಿದ್ದು ಆ ವರ್ಷ ಹಾಕಬೇಕಾಗುತ್ತೆ. ಇಲ್ಲ ಅಂದರೆ ನೋ ಅಂತ ಹಾಕಿ. ಸರಿನಾ? ನೆಕ್ಸ್ಟ್ ಹೀಗೆ ಸ್ಕ್ರಾಲ್ ಮಾಡ್ತಾ ಇನ್ನೊಂದು ಮಾಹಿತಿ ನೀವು ಆ್ಯಡ್ ಮಾಡಿದ್ದಾರೆ. ಯಾವುದಪ್ಪ ಅಂದರೆ ನಿಷ್ಠಾ ತರಬೇತಿ. ನೋಡಿ, ವೆದರ್ ಟೀಚರ್ ರಿಸೀವ್ಡ್ ಟ್ರೈನಿಂಗ್ ಅಂಡರ್ ನಿಷ್ಠಾ ಎಸ್ ಆರ್ ನೋ, ಈ ಒಂದು ಆಪ್ಷನನ್ನು ಆ್ಯಡ್ ಮಾಡಿದ್ದಾರೆ 3.2.24 ಅಂತ. ಸೊ ಇದಕ್ಕೆ ಎಸ್ ಅಂತ ಹಾಕಿ ನೀವಿಲ್ಲಿ ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡಿ. ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡಿದರೆ ಮೊದಲ ಟೀಚರ್ ಮಾಹಿತಿ ಕಂಪ್ಲೀಟ್ ಆಯಿತು. ನೋಡಿ, ಇಲ್ಲಿ ಆಕ್ಷನ್ ಕಾಲಮಲ್ಲಿ ಮುಂಚೆ ಕಂಪ್ಲೀಟೆಡ್ ಅಂತ ಇದೆ, ಈಗಲೂ ಅದೇ, ಅದು ನಾನ್ ಕಂಪ್ಲೀಟ್ ಅಂತ ಆಗಬೇಕಿತ್ತು. ಬಟ್ ಯಾಕೋ ಅದು ಆಪ್ಷನ್ ಇನ್ನೂ ಸರಿಯಾಗಿ ಎನೇಬಲ್ ಆಗಿಲ್ಲ ಅನಿಸುತ್ತೆ. ಆದರೆ ನಾವು ಬಿಟ್ಟಿರ್ತಕ್ಕಂಥ ಈ ಮಾಹಿತಿನ ಈಗ ನಾವು ಅಪ್ಡೇಟ್ ಮಾಡ್ಕೊಂಡಿದ್ರೆ ಒಳ್ಳೆಯದು. ನೆಕ್ಸ್ಟ್ ಇಲ್ಲಿ ಆಪ್ಷನ್ ಕಾಲಮಲ್ಲಿ 2 ಆಪ್ಷನ್ ಇದೆ, ವ್ಯೂ ಮತ್ತು ಲೆಫ್ಟ್ ಸ್ಕೂಲ್ ಅಂತ. ಒಂದು ವೇಳೆ ನಿಮ್ಮ ಶಾಲೆಯ ಶಿಕ್ಷಕರು ಏನಾದರೂ ಡೆತ್ ಆಗಿದ್ದರೆ
ರಿಟೈರ್ಡ್ ಆಗಿದ್ದರೆ ಅಥವಾ ಈಗ ಟ್ರಾನ್ಸ್ಫರ್ ನಡೀತಾ ಇದೆ, ಟ್ರಾನ್ಸ್ಫರ್ ಆಗೋದ್ರೆ, ಈ ಎಲ್ಲ ಕಾರಣಗಳಿಂದ ನಿಮ್ಮ ಯಾವುದೇ ಒಂದು ಕಾರಣದಿಂದ ಆ ಶಿಕ್ಷಕರು ನಿಮ್ಮ ಶಾಲೆಯನ್ನು ಬಿಟ್ಟು ಹೋದಾಗ ನೀವು ಇಲ್ಲೊಂದು ಆಪ್ಷನ್ ಕಾಣ್ತಾ ಲೆಫ್ಟ್ ಸ್ಕೂಲ್ ಅಂತ, ಆ ಲೆಫ್ಟ್ ಸ್ಕೂಲ್ ಮೇಲೆ ಕ್ಲಿಕ್ ಮಾಡಿ ನೀವೇನು ಮಾಡಿ ಆ ಟೀಚರ್ಸ್ನ ಇಲ್ಲಿ ಸೆಲೆಕ್ಟ್ ರೀಸನ್ ಅಂತ ಕಾಣುತ್ತೆ, ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಸುಮಾರಷ್ಟು ಆಪ್ಷನ್ ಬರುತ್ತೆ. ಡ್ಯೂ ಟು ರಿಟೈರ್ಮೆಂಟ್, ನಿವೃತ್ತಿಯಿಂದನ, ಅಥವಾ ಟ್ರಾನ್ಸ್ಫರ್, ಡ್ಯೂ ಟು ಜಾಬ್ ಲೆಫ್ಟ್, ಡ್ಯೂ ಟು ಡೆತ್, ರಾಂಗ್ ಇನ್ಸರ್ಟೆಡ್ ಆರ್ ಡೂಪ್ಲಿಕೇಟ್ ಅಂತ ಯಾವುದಾದ್ರೂ ಒಂದು ಅನ್ವಯ ಆಗ್ತಕ್ಕಂಥ ಮಾಹಿತಿನ ಎಂಟ್ರಿ ಮಾಡಿ. ನೆಕ್ಸ್ಟ್ ರಿಮಾರ್ಕ್, ನೀವೇನು ಸೆಲೆಕ್ಟ್ ಮಾಡಿರ್ತೀರಲ್ವ ಅದನ್ನೇ ರಿಮಾರ್ಕಲ್ಲಿ ಬರೆದು ಲೆಫ್ಟ್ ಸ್ಕೂಲ್ ಅಂತ ಮಾಡಿದರೆ ಅದು ನೆಕ್ಸ್ಟ್ ಡೇಟ್ ಕೇಳುತ್ತೆ, ಅವ್ರು ಯಾವ ದಿನಾಂಕದಂದು ಲೆಫ್ಟ್ ಆದರು ಅಂತ. ಆ ದಿನಾಂಕವನ್ನು ಹಾಕಿದರೆ ಅವರು ನಿಮ್ಮ ಶಾಲೆಯಿಂದ ಲೆಫ್ಟ್ ಆಗ್ತಾರೆ. ಓಕೆನಾ? ಸೊ ಈ ರೀತಿ ನೀವು ಟೀಚರ್ಸ್ನ ಲೆಫ್ಟ್ ಮಾಡ್ಬೋದು ಮತ್ತು ಅಪ್ಡೇಟ್ ಮಾಡ್ಬೋದು. ನೆಕ್ಸ್ಟ್ ಇನ್ನು ಯಾವೆಲ್ಲ ಮಾಹಿತಿ ಇದೆ ಅಂತ ಅಂದರೆ, ಸ್ಕೂಲ್ ಡ್ಯಾಶ್ಬೋರ್ಡಿಗೆ ವಾಪಸ್ ಬರ್ತೇನೆ. ಇಲ್ಲಿ ಇಂಪೋರ್ಟ್ ಟೀಚರ್ ಅಂತ ಇದೆ. ಈ ಇಂಪೋರ್ಟ್ ಟೀಚರ್ ಏನಪ್ಪ ಅಂದರೆ, ನಿಮ್ಮ ಶಾಲೆಗೆ ಯಾವುದಾದ್ರೂ ಶಿಕ್ಷಕರು ವರ್ಗಾವಣೆಯಾಗಿ ಬಂದಾಗ ನೀವು ಇಂಪೋರ್ಟ್ ಟೀಚರ್ ಮಾಡಿಲ್ಲ ಯೂಸ್ ಮಾಡಿಕೊಂಡು ನೀವು ಇಂಪೋರ್ಟ್ ಮಾಡ್ಕೋಬೋದು. ಯಾವ ರೀತಿ ಅಂದರೆ, ನ್ಯಾಷನಲ್ ಟೀಚರ್ ಕೋಡು ಅಂತ ಹಾಕಿಬಿಟ್ಟು ಅವರ ಡೇಟ್ ಆಫ್ ಬರ್ತ್ ಹಾಕಿ ಗೋ ಮೇಲೆ ಕ್ಲಿಕ್ ಮಾಡಿದರೆ ಅವರ ಡೀಟೇಲ್ಸ್ ಬರುತ್ತೆ. ನಂತರ ನೀವು ಅವ್ರು ಯಾವಾಗ ಇನ್ ಮಾಡಿಕೊಂಡ್ರೆ ಆ ಡೇಟನ್ನು ಹಾಕಿ ನೀವು ಇನ್ ಮಾಡ್ಕೋಬೋದು. ಒಂದು ವೇಳೆ ನ್ಯಾಷನಲ್ ಟೀಚರ್ ಕೋಡ್ ಗೊತ್ತಿಲ್ಲ ಅಂದರೆ ಇಲ್ಲಿ ಗೆಟ್ ನ್ಯಾಷನಲ್ ಟೀಚರ್ ಕೋಡ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ಅವರ ಆಧಾರ್ ನಂಬರು ಡೇಟ್ ಆಫ್ ಬರ್ತನ್ನು ಹಾಕಿ ಸರ್ಚ್ ಮಾಡಿದರೆ ಅವರ ಒಂದು ನ್ಯಾಷನಲ್ ಕೋಡ್ ಅವ್ರಿಗೆ ಸಿಗುತ್ತೆ. ನೆಕ್ಸ್ಟ್ ಇನ್ನೊಂದು ಆಪ್ಷನ್ ಇದೆ, ಟೀಚರ್ ಗ್ಲೋಬಲ್ ಸರ್ಚ್ ಅಂತ. ನಿಮ್ಗೆ ಯಾವುದೇ ಶಿಕ್ಷಕರ ಒಂದು ಮಾಹಿತಿನ ಬೇಕಂದರೆ ಇಲ್ಲಿ ಸ್ಟೇಟನ್ನು ಹಾಕಿ, ಟೀಚರ್ ನೇಮನ್ನು ಹಾಕಿ, ಅವ್ರ ಡೇಟ್ ಆಫ್ ಬರ್ತನ್ನು ಹಾಕಿ ಗೋ ಕೊಟ್ಟರೆ ನಿಮಗೆ ಶಿಕ್ಷಕರ ಮಾಹಿತಿ ನಿಮಗೆ ಸಿಕ್ಕೋಗುತ್ತೆ ಗ್ಲೋಬಲ್ ಸರ್ಚಲ್ಲಿ. ನೆಕ್ಸ್ಟ್ ಟೀಚರ್ ಡ್ರಾಪ್ ಬಾಕ್ಸಲ್ಲಿ ಅಂದರೆ, ಈಗ ಕೆಲವು ಶಾಲೆ ಲೆಫ್ಟ್ ಔಟು ಮಾಡಿರ್ತಾರಲ್ವ, ಅಂಥ ಶಾಲೆ ಶಿಕ್ಷಕರೆಲ್ಲ ಏನಾಗಿರ್ತಾರೆ ಡ್ರಾಪ್ ಬಾಕ್ಸಲ್ಲಿ ಕುಂತಿರ್ತಾರೆ. ನಾವು ಯಾವ ಸ್ಟೂಡೆಂಟ್ ಮಾಡ್ಯೂಲಲ್ಲಿ ಲೆಫ್ಟ್ ಔಟ್ ಮಾಡಿದರೆ ಮಕ್ಕಳೆಲ್ಲ ಡ್ರಾಪ್ ಬಾಕ್ಸಲ್ಲಿ ಇರ್ತಾರಲ್ವ, ಹಾಗೆ ಶಿಕ್ಷಕರು ಕೂಡ ಲೆಫ್ಟ್ ಔಟ್ ಮಾಡಿದರೆ ಅವರು ಕೂಡ ಡ್ರಾಪ್ ಬಾಕ್ಸಲ್ಲಿ ಇರ್ತಾರೆ. ನಾವು ಅವ್ರನ್ನ ಆ ಶಾಲೆಯ ಡೈಸ್ ಕೋಡ್ ಹಾಕಿ ಹುಡುಕ್ಬೋದು, ಅವರ ನ್ಯಾಷನಲ್ ID ಟೀಚರ್ ಕೋಡ್ ಹಾಕಿ ಕೂಡ ಹುಡುಕ್ಬೋದು. ಇಲ್ಲ ಈ ರೀತಿ ಸ್ಟೇಟು, ಡಿಸ್ಟಿಕ್ಕು, ಬ್ಲಾಕು, ಸ್ಕೂಲ್ ಸೆಲೆಕ್ಟ್ ಮಾಡ್ಕೊಂಡು ಕೂಡ ನಾವು ಅವರನ್ನು ಹುಡುಕೋಬೋದು. ನೆಕ್ಸ್ಟ್ ವಾಪಸ್ ಬರ್ತಾರೆ. ಇನ್ನೊಂದು ಯಾವ್ದು ಆಪ್ಷನ್ ಇದೆ ಅಂತ, ಲೀಸ್ಟ್ ಆಫ್ ಇನ್ಯಾಕ್ಟಿವ್ ಆರ್ ಡಿಲೀಟೆಡ್ ಟೀಚರ್ ಅಂತ ಇದೆ. ಯಾವುದಾದ್ರೂ ಡಿಲೀಟೆಡ್ ಆಗಿರ್ತಕ್ಕಂಥ ಇನ್ಯಾಕ್ಟಿವ್ ಟೀಚರ್ ಲೀಸ್ಟ್ ಬೇಕಂದರೆ ನಿಮ್ಮ ಶಾಲೆಯಿಂದ ಇದು ಸಿಗುತ್ತೆ. ಸರ್ಚ್ ಡೂಪ್ಲಿಕೇಟ್ ಟೈಪ್ ಅಂತ ಇದೆ. ಏನಾದರೂ ಡೂಪ್ಲಿಕೇಟ್ ಆಗಿದ್ದರೆ ಇಲ್ಲಿ ಪ್ಯಾರಾಮೀಟರ್ ಬರ್ತವೆ, ಅವ್ರ ನೇಮು, ಡೇಟು, ಇವು ಪ್ಯಾರಾಮೀಟರ್ ಹಾಕಿ ನೀವು ಡೂಪ್ಲಿಕೇಟ್ ಟೀಚರ್ನು ಕೂಡ ಕಂಡುಹಿಡ್ಕೋಬೋದು. ಇದಿಷ್ಟು. ನೆಕ್ಸ್ಟ್ ಇದೆಲ್ಲ ಆದ ನಂತರ ಇಲ್ಲಿ ಕ್ಲಿಕ್ ಹಿಯರ್ ಟು ಮಾರ್ಕ್ ಕಂಪ್ಲೀಟೆಡ್ ಅಂತ ಒಂದು ಆಪ್ಷನ್ ಇದೆ. ಇದನ್ನು ನೀವು ಯಾವಾಗ ಮಾಡಬೇಕಂದ್ರೆ, ಫೈನಲೈಸ್ 2024-25ನೇ ಒಂದು ಫೈನಲೈಸ್ ಮಾಡೋ ಸಂದರ್ಭದಲ್ಲಿ ಇದನ್ನು ನೀವು ಫೈನಲ್ ಮಾಡಬೇಕು. ಯಾವಾಗ ನಿಮ್ಮ ಶಾಲೆಯಲ್ಲಿ ಅಟ್ ಪ್ರೆಸೆಂಟ್ ನೀವು ಫೈನಲ್ ಮಾಡುವ ಸಂದರ್ಭದಲ್ಲಿ ಎಷ್ಟು ಶಿಕ್ಷಕರಿರ್ತಾರೆ ಅಷ್ಟು ಸಂಖ್ಯೆ ಇಲ್ಲಿರಬೇಕು, ಮಕ್ಕಳ ಸಂಖ್ಯೆ, ಸರಿನಾ? ಶಿಕ್ಷಕರ ಸಂಖ್ಯೆ ಇಲ್ಲಿರಬೇಕು. ಆಗ ನೀವು ಮತ್ತು ಅವರೆಲ್ಲ ಮಾಹಿತಿ ಅಪ್ಡೇಟ್ ಆಗಿರಬೇಕು. ಆಗ ಆ ನಂತರ ನೀವು ಕ್ಲಿಕ್ ಹಿಯರ್ ಟು ಮಾರ್ಕ್ ಅಂತ ಐತಲ್ಲ, ಅಲ್ಲಿ ಹೋಗಿ ನೀವು ಮಾರ್ಕ್ ಮಾಡ್ಬೋದು, ಕಂಪ್ಲೀಟ್ ಅಂತ ಫೈನಲೈಸ್ ಮಾಡ್ಬೋದು. ಇದಿಷ್ಟು ಶಿಕ್ಷಕರ ಮಾಹಿತಿಯಲ್ಲಿರ್ತಕ್ಕಂಥ ಅಪ್ಡೇಟು. ಈಗ ಸದ್ಯಕ್ಕೆ ನೀವು ಮಾಡಬೇಕಾಗಿರೋದಷ್ಟೇ. ನೀವೇನು ಮಾಡಬೇಕಂದ್ರೆ, ಈಗ ಶಿಕ್ಷಕರ ಒಂದಿಷ್ಟು ನಾನು ತೋರಿಸಿದ ಅಪ್ಡೇಟ್ಗೆ ಹೋಗಿ ಇರ್ತಕ್ಕಂಥ ಮಾಹಿತಿನ ಚೆಕ್ ಮಾಡಿ ಅಪ್ಡೇಟ್ ಮಾಡ್ಕೊಳ್ಳಿ. ಕೊನೆ ಒಂದು ಟ್ರೈನಿಂಗ್ ಆ್ಯಂಡ್ ಆ ಆಪ್ಷನ್ಸಲ್ಲಿ ನಿಷ್ಠಾ ತರಬೇತಿ ಆಗಿದೆ ಇಲ್ಲ ಅಂತ ಕೇಳುತ್ತೆ, ಅದೊಂದು, ಮತ್ತು ಟೆಟ್ CTET ಪಾಸ್ ಆಗಿದ್ದರೆ ಅದೊಂದು, ಆ ಎರಡು ಆಪ್ಷನ್ಸನ್ನು ಸದ್ಯಕ್ಕೆ ಅಪ್ಡೇಟ್ ಮಾಡ್ಕೊಂಡಿರಿ. ಇದಿಷ್ಟು ಶಿಕ್ಷಕರ ಮಾಡ್ಯೂಲ್ ಬಗ್ಗೆ MHRD UDS+ ಇರ್ತಕ್ಕಂಥ ಮಾಹಿತಿ. ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇದೇ ರೀತಿಯ ಮಾಹಿತಿಗೆ ನಮ್ಮ SATS SAT ಸೊಲ್ಯೂಷನ್ ಯೂಟ್ಯೂಬ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು.